ನಾಡಿನೆಲ್ಲೆಡೆ ಇವತ್ತು ಶಿವರಾತ್ರಿಯ ಸಂಭ್ರಮ ಕಳೆಗಟ್ಟಿದೆ. ನಾವೀಗ ಸಿಲಿಕಾನ್ ಸಿಟಿಯ ಏನು ಆರಾಧ್ಯ ದೇವಂತ ಕಾಡು ಮಲ್ಲೇಶ್ವರ ದೇವಸ್ಥಾನದಲ್ಲಿದ್ದೀವಿ. ದೇವಸ್ಥಾನದ ಪ್ರಧಾನ ಅರ್ಚಕರಾದ ಗಂಗಾಧರ ಸ್ವಾಮೀಜಿಯವರು ನಮ್ಮ ಜೊತೆ ಇದ್ದಾರೆ. ನಮಸ್ಕಾರ ಸ್ವಾಮೀಜಿ. ಇವತ್ತಿನ ದಿವಸ ಏನೆಲ್ಲ ಪೂಜೆಗಳಾಯಿತು? ಬೆಳಗ್ಗೆಯಿಂದ 4 ಗಂಟೆಗೆ ಅಭಿಷೇಕ ಮಾಡಿದ್ವಿಪ್ಪ. ಬೆಳಗ್ಗೆ 4 ಗಂಟೆಗೆ ಭಕ್ತಾದಿಗಳೆಲ್ಲ ಬಂದಿದ್ದರು. ಸುಮಾರು ಒಂದು 2000 ಜನ ಅಭಿಷೇಕ ಬುಕ್ ಮಾಡಿದ್ರು. ಒಂದು ಬೆಳಗ್ಗೆ ಹಾಲು ಮೊಸರು ತುಪ್ಪ ಸಕ್ಕರೆ ಜೇನುತುಪ್ಪ ಎಳ್ನೀರು ಅಭಿಷೇಕ ಮಾಡಿ ರುದ್ರಪಾರಾಯಣ ಮಾಡಿ ಒಂದು ಅಲಂಕಾರ ಮಾಡಿ ಜಲಾಭಿಷೇಕ ಮಾಡ್ತಾಯಿದ್ವಿ. ಬೆಳಗ್ಗೆಯಿಂದ 4 ಗಂಟೆಗೆ ಸ್ಟಾರ್ಟ್ ಆಗಿದ್ದು ಜಲಾಭಿಷೇಕ. ಇನ್ನೂ ಜಲಾಭಿಷೇಕ ಆಗ್ತಾನೆ ಇದೆ ದೇವರಿಗೆ. ಅದಾದಮೇಲೆ ಅಲಂಕಾರ ಮಾಡಿಬಿಟ್ಟು ಒಂದು ಪ್ರಸಾದ ವಿನಿಯೋಗ ಮಾಡಿದ್ವಿ. ಇಲ್ಲಿ ಬರೋ ಭಕ್ತಾದಿಗಳಿಗೆಲ್ಲ ಪ್ರಸಾದ ಕೊಡ್ತಾಯಿದ್ದೀವಿ. ಪ್ರತಿ ವರ್ಷದಂತೆ ಈ ವರ್ಷವೂ ಭಕ್ತರ ದಂಡು ಹರಿದು ಬರ್ತಾ ಇದೆ. ಸೊ ಯಾವಾಗ ಸ್ಟಾರ್ಟ್ ಆಯಿತು? ಈ ದರ್ಶನ ಎಷ್ಟು ಗಂಟೆವರೆಗೂ ಇರುತ್ತೆ? ಬೆಳಗ್ಗೆ 4 ಗಂಟೆಯಿಂದ ಸ್ಟಾರ್ಟ್ ಆಗಿದೆಪ್ಪ. ಇವತ್ತು ರಾತ್ರಿ 2 ಗಂಟೆವರೆಗೂ ಜನ ಇದ್ದೇ ಇರ್ತಾರಪ್ಪ. 2 ಗಂಟೆವರೆಗೂ ಬರ್ತಾನೆ ಇರ್ತಾರೆ. ಭಕ್ತಾದಿಗಳು ತುಂಬ ಜಾಸ್ತಿ ಇದ್ದಾರೆ ಈ ಸತಿ. ಹೋದ ಸತಿಗಿಂತ ಜಾಸ್ತಿ ಇದ್ದಾರೆ ಈ ಸತಿ. ಈ ಬಾರಿ ಜಾಗರಣೆ ಪ್ರಯುಕ್ತವಾಗಿ ಏನಾದರೂ ದೇವಸ್ಥಾನ ಮಂಡಳದ ಕಾರ್ಯಕ್ರಮ? ಗಿರ್ಜಾ ಕಲ್ಯಾಣ ಇದೆ. ಸಾಯಂಕಾಲ 10:30ಗೆ ಗಿರ್ಜಾ ಕಲ್ಯಾಣ ಇದೆ. ಕಲ್ಯಾಣೋತ್ಸವ ಇದೆ. ಜಾಗರಣೆ ಪ್ರಯುಕ್ತ ಎಲ್ಲ ಒಳ್ಳೆ ಚೆನ್ನಾಗಿ ಮಲ್ಲಿಕಾರ್ಜುನೇಶ್ವರ ಚೆನ್ನಾಗಿಟ್ಟಿಲ್ಲ ನಾನು ನೀವೆಲ್ಲರನ್ನೂ ಬೇಡ್ಕೊತೀನಪ್ಪ ನಮ್ಮ ದೇವರು. ಸೊ ಇದು ಏನು ಪ್ರಧಾನ ಅರ್ಚಕರಾದ ಗಂಗಾಧರ ಮಾತಾಗಿತ್ತು. ನಾಡಿನೆಲ್ಲೆಡೆ ಮಾಡ್ತಾ ಇದ್ದಾರೆ. ಬೆಂಗಳೂರಲ್ಲಿ ವಿಶೇಷವಾಗಿ ಕಾಡು ಮಲ್ಲೇಶ್ವರ ದೇವಸ್ಥಾನದಲ್ಲೂ ಕೂಡ ಬೆಳಗ್ಗೆಯಿಂದಲೇ ಭಕ್ತ ಸಾಗರ ಹರಿದು ಬರ್ತಾ ಇದೆ ಅನ್ನೋದು ಅವ್ರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ವಾಸು ಜೊತೆ ಚಂದ್ರಶೇಖರ್ ಯಲಬುರ್ಗಿ, ಅಶ್ವವೇಗ ನ್ಯೂಸ್, ಬೆಂಗಳೂರು.